ಇವತ್ತು ಕೇವಲ 5 ನಿಮಿಷದಲ್ಲಿ ಮಾಡುವಂಥ ರವೆ ಉಂಡೆನ ತೋರಿಸ್ಕೊಡ್ತೀನಿ. ಅದನ್ನು ಯಾವ ರೀತಿ ಹೇಗೆ ಮಾಡೋದಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಈ ಥರ ಮಾಡಬೇಕು. ಸಖತ್ತಾಗಿ ಬರುತ್ತೆ, ತಿನ್ನೋಕ್ಕೆ ಬಾಯಲ್ಲಿಟ್ಟರೆ ಕರಗುತ್ತೆ. ರವೆ ಉಂಡೆನ ಈ ರೀತಿ ಕೂಡ ಮಾಡ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ, ಆ ಥರ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ರವೆ ತೊಗೊಂಡಿದ್ದೀನಿ, ದಪ್ಪ ರವಾನ. ಸಕ್ಕರೆ ತೊಗೊಂಡಿದ್ದೀನಿ, ಹಾಲು ತೊಗೊಂಡಿದ್ದೀನಿ, 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ, ದಾಳಿಂಬೆ ಬೀಜ ತೊಗೊಂಡಿದ್ದೀನಿ. ರವಾನ ಈಗ ಹುರ್ಕೊಳ್ಳೋಣ. ಪಾತ್ರೆಯಲ್ಲಿ ಹುರ್ಕೋತಾ ಇದ್ದೀನಿ ನಾನು. ಸಣ್ಣ ಉರಿಲಿ ಇಟ್ಕೊಂಡು ಹುರ್ಕೋಬೇಕು, ಒತ್ತಬಾರ್ದು. ಒತ್ತಿದ್ರೆ ಸ್ಮೆಲ್ ಬರುತ್ತೆ. ಸೊ ಹಂಗಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹುರ್ಕೋಬೋದು. ನನಗೆ ಒತ್ತು ಸ್ಮೆಲ್ ಆಗಲ್ಲ ಅಂದ್ಬಿಟ್ಟು ಈ ಥರ ಬಂದಿದೆ. ರವೆ ಹುರಿದಿದೆ ಅಂತ ಗೊತ್ತಾಯಿತು. ನೋಡಿ, ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ. ಹಾಲು ಬಿಸಿ ಮಾಡ್ಕೊಳ್ಳೋದು ಏನಾಗ್ತಂದರೆ ರವೆ ಉಂಡೆ ನೀವು ಎಷ್ಟು ದಿನ ಇಟ್ಟರೂ ಕೂಡ ಕೆಡಲ್ಲ. ಹಂಗೆ ಆಗಿಬಿಟ್ರೆ ಕೆಟ್ಟೋಗುತ್ತೆ ರವೆ ಉಂಡೆ. ಸೊ ಹಂಗಾಗಿ ನೀವು ಹಾಲು ಬಿಸಿ ಮಾಡ್ಕೊಳ್ಳೇಬೇಕು. ತುಪ್ಪ ಫಸ್ಟಿಗೆ ಹಾಲು ಹಾಕ್ಕೊಳ್ಳೋಣ, ಆಮೇಲೆ ತುಪ್ಪ ಹಾಕ್ಕೊಳ್ಳೋಣ, ಸಕ್ಕರೆ. ಈಗ ಇದನ್ನು ಮಿಕ್ಸ್ ಮಾಡ್ತಾ ಹೋಗೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ತುಪ್ಪ, ರವೆ, ಸಕ್ಕರೆ, ಹಾಲು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟೆಷ್ಟು ಬೇಕೋ ಹಾಲು ಅಷ್ಟು ಸೇರ್ಕೋಬೋದು. ಜಾಸ್ತಿ ಹಾಲಾದರೆ ನೀರಾಗಿಬಿಡುತ್ತೆ, ಉಂಡೆ ಕಟ್ಟಕ್ಕೆ ಬರಲ್ಲ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಒಂದು 5 ನಿಮಿಷ ಗ್ಯಾಸ್ ಮೇಲೆ ಇಟ್ಕೊಂಡ್ರೆ ಸಾಕು. ಇದೀಗ ರೆಡಿಯಾಗಿದೆ. ಈಗ ಉಂಡೆ ಕಟ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ಕೋಬೋದು. ನೋಡಿ, ಈ ಥರ ಬರುತ್ತೆ. ಈ ಥರ ಕಟ್ಕೊಂಡಿದ್ರೆ ಚೆನ್ನಾಗಿ ಬರುತ್ತೆ. ತುಂಬ ನೀರಾದರೆ ಕಟ್ಟಕ್ಕೆ ಬರಲ್ಲ. ಸೊ ಹಂಗಾಗಿ ಗಟ್ಟಿನೂ ಇರಬಾರ್ದು, ನೀರು ಇರಬಾರ್ದು. ಈಗ ನಾನು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಒಂದೊಂದೇ ಕಟ್ಕೊಳ್ಳೋಣ. ನೋಡಿ, ಈ ಥರ ಮಾಡ್ಕೊಳ್ಳೋಣ. ನೋಡಿ ರವೆ ಉಂಡೆ ಯಾವ ಥರ ಆಗಿದೆ ಅಂತ. ನಾನು ಮೇಲೆ ದಾಳಿಂಬೆ ಇಟ್ಕೊತಾ ಇದ್ದೀನಿ, ಬೀಜನ. ಚೆನ್ನಾಗಿ ಕಾಣುತ್ತೆ, ತಿನ್ನೋಕ್ಕೆ ಟೇಸ್ಟ್ ಬರುತ್ತೆ ಅಂತ. ನಿಮಗೆ ದಾಳಿಂಬೆ ಬೇಡ ಅಂದರೆ ಇಟ್ಕೋಬೇಡಿ. ನೋಡಿ, ಈ ಥರ ಕೂಡ ಟ್ರೈ ಮಾಡ್ಬೋದಾ ಅಂತ ಅಂದ್ಕೊಂಡಿದ್ರೆ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನಾನು ಟ್ರೈ ಮಾಡಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದನ್ನು ಮಾಡೋದು ತುಂಬ ಸುಲಭ. ಕೇವಲ 5 ನಿಮಿಷದಲ್ಲಿ ಮಾಡುವಂಥ ರವೆ ಉಂಡೆ ನೋಡಿದ್ರಲ್ವ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ ತಕ್ಷಣ ತಿನ್ಬೇಕು ಅನಿಸೋ ರವೆ ಉಂಡೆನ ಮನೆಯಲ್ಲೇ ಮಾಡ್ಕೊಂಡು ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ದಾಳಿಂಬೆ ಬೀಜ ಇಟ್ಟಂತೂ ಇನ್ನೂ ಕಲರ್ ಕಾಣಿಸ್ತಾ ಇದೆ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.